ವಿದ್ಯಾರ್ಥಿಗಳೇ, ನಾನು ಇವತ್ತೇನ್ ಮಾಡ್ತಿದ್ದೀನಪ್ಪ ಅಂತಂದ್ರೆ, ನೆನ್ನೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಅನಿಮಲ್ಸ್, ಪ್ಲಾಂಟ್ಸ್, ಲ್ಯಾಂಡ್ ಅಂಡ್ ವಾಟರ್. ಸೊ ಇವುಗಳ ಬಗ್ಗೆ ನಾವೇನ್ ಮಾಡ್ತಿದೀವಪ್ಪ ಅಂತಂದ್ರೆ ತಿಳ್ಕೊಂಡ್ವಿ. ಎಸ್, ಅದರ ಮುಂದಿನ ಭಾಗವನ್ನ ನಾನು ಇವತ್ತು ನಿಮ್ಗೆ ಏನ್ ಮಾಡ್ತಿದ್ದೀನಪ್ಪ ಅಂದ್ರೆ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ನವೋದಯಕ್ಕೆ ಕೇಳಿರುವಂತ ಚಾಪ್ಟರ್ಸ್ ನಾವು ಯಾವ ತರ ಸಿಲೆಬಸ್ ಕೇಳಿದ್ರೆ ಅದೇ ತರ ಸಿಲೆಬಸ್ ನಾವ್ ಇಲ್ಲಿ ಮಾಡ್ತಾ ಇದೀವಿ. ನಾವು ಯಾವ ತರ ಕ್ವಶನ್ಸ್ ಕೇಳ್ಬೋದು ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿದ್ದೀವಿ ನಾವು. ಸೊ ನಮ್ಮ ಮಕ್ಕಳ ಜೊತೆಗೆ ನೀವು ಕೇಳೋದಕ್ಕೆ ರೆಡಿ ಇದ್ದೀರಾ? ಹಾಗಾದ್ರೆ ಬನ್ನಿ. ಎಸ್, ಈಗ ನಾವೇನ್ ಮಾಡೋದಪ್ಪ ಅಂತಂದ್ರೆ ಭೂಮಿಯ ಮೇಲಿರುವಂತ ಪ್ರಾಣಿಗಳು, ಅನಿಮಲ್ಸ್ ಬಗ್ಗೆ ಗೊತ್ತಿದೆ ಅಲ್ವಾ? ನೋಡ್ತೀರಿ ಅಲ್ವಾ? ಹಾಗಾದ್ರೆ ನೋಡ್ಕೊಳ್ಳಿ. ಸೊ ಲ್ಯಾಂಡ್ ಅನಿಮಲ್ಸ್, ಲ್ಯಾಂಡ್ ಮೀನ್ಸ್ ಭೂಮಿ, ಅನಿಮಲ್ಸ್ ಮೀನ್ಸ್ ಭೂಮಿಯ ಮೇಲೆ ವಾಸಿಸುವಂತ ಪ್ರಾಣಿಗಳು. ಓಕೆನಾ? ಎಸ್, ನೋಡ್ಕೊಳ್ಳಿ. ಲ್ಯಾಂಡ್ ಅನಿಮಲ್ಸ್ ಲಿವ್ ಲ್ಯಾಂಡ್, ಭೂಮಿಯ ಮೇಲೆ ವಾಸಿಸುವಂತ ಪ್ರಾಣಿಗಳು ಅಷ್ಟೇ. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್. ಹಾಗಾದ್ರೆ ನೋಡ್ಕೊಳ್ಳಿ ಎಕ್ಸಾಂಪಲ್ಸ್ ಯಾವುದು? ಇಲ್ಲಿದೆ ಯಾವ್ದಲ್ವಾ? ಸೊ ಅದೇ ಗೊತ್ತಾಯ್ತಾ? ಬಂದಿದೆ ಇಲ್ಲಿ. ಓಕೆನಾ? ನೋಡ್ಬೇಕಾದ್ರೆ ಬನ್ನಿ ನೀವು. ಸಿಂಹ ಗೊತ್ತಾಯ್ತಾ? ಸಿಂಹ ಹಿಂಗ್ ಬಂದಿದ್ದ. ಸಿಂಹ ಎಲ್ಲಿದೆ? ತಿಮ್ಮ. ಓಕೆನಾ? ಸಿಂಹ ಅದು. ನೆಕ್ಸ್ಟ್ ಏನಿದೆ? ಹುಲಿ. ಓಕೆನಾ? ಎಸ್, ಹುಲಿ ಹಿಂಗ್ ಹೋಗುತ್ತೆ. ಹುಲಿ ಬಂತು. ಓಕೆನಾ? ಹುಲಿ. ಓಕೆನಾ? ಗೊತ್ತಾಯ್ತಾ? ಇದು ಕೂಡ ಭೂಮಿ ಮೇಲೆ ವಾಸ ಮಾಡುವಂತ ಒಂದು. ನೆಕ್ಸ್ಟ್ ಏನಿದೆ? ಹಸು. ಹಿಂದೆ ಗೊತ್ತೇ? ಅಮ್ಮ ಅಂತ ಕೂಗುತ್ತೆ. ಹಸು ಏನ್ ಕೊಡುತ್ತೆ? ವೆರಿ ಗುಡ್. ಗೊತ್ತಾಯ್ತಾ? ಹಸು ನಾಗಿರಲ್ಲ. ನೆಕ್ಸ್ಟ್ ಏನಾಗುತ್ತೆ? ಕುದುರೆ. ಏನ್ ಕೊಡುತ್ತೆ? ಓಕೆನಾ? ವೆರಿ ಗುಡ್. ಕುದುರೆ ನೋಡಿದ್ರಲ್ವಾ? ರೆಡಿಂಗ್ ಮಾಡಿದ್ರಲ್ವಾ? ಬಂದಿದ್ರ ಒಟ್ಟಾರೆ ಹೇಗೆ? ಕುದುರೆ. ಹೌದಲ್ವಾ? ಓಕೆ, ನೆಕ್ಸ್ಟ್. ನಾಯಿ ಮರಿ. ಹೌದಲ್ವಾ? ನಾಯಿ ಹೆಂಗ್ ಬೊಗಳುತ್ತ? ಸಾಕ್. ಓಕೆನಾ? ಎಸ್, ವೆರಿ ಗುಡ್. ಓಕೆ, ಆಶ್ಚರ್ಯವೆಲ್ಲ. ಓಕೆನಾ? ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಗುಣಲಕ್ಷಣಗಳು. ಇವುಗಳ ಗುಣಲಕ್ಷಣಗಳು ಏನು ಅಂತ ಕೇಳಿದ್ರೆ ಫಸ್ಟ್ ಒಂದು ನೋಡುವ. ನಡೆಯುತ್ತವೆ ಅಥವಾ ಓಡುತ್ತವೆ. ಆಸೆ ಏನ್ ಮಾಡುತ್ತೆ? ತಾನೇ ಏನ್ ಮಾಡುತ್ತೆ? ಹೌದಾ? ಫಸ್ಟ್ ಒಂದು ಗೊತ್ತಾಯ್ತಾ? ನೆಕ್ಸ್ಟ್ ಕೋಶಗಳ ಮೂಲಕ ಈ ಪಾಯಿಂಟ್ ನ ಸ್ಟಾರ್ ಮಾಡ್ಕೊಂಡು ಬರ್ಕೊಬೇಕು ನೀವು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಇಂಪಾರ್ಟೆಂಟ್ ಇರೋದು ನೀವು ಹಿಂಗ್ ಬರ್ಕೊಬೇಕು. ಈ ಪಾಯಿಂಟ್ ನ ನೀವು ಸ್ಟಾರ್ ಮಾಡ್ಕೊಂಡು ಬರ್ಕೊಬೇಕು. ಶ್ವಾಸಕೋಶಗಳು ಮೀನ್ಸ್ ಲಂಗ್ಸ್ ಏನಾಗುತ್ತಪ್ಪ ಅಂತಂದ್ರೆ ಉಸಿರಾಡುತ್ತವೆ. ಕರೆಕ್ಟ್ ನೋಡಿ. ಓಕೆ, ನೆಕ್ಸ್ಟ್ ಇನ್ನು ಅಂದ್ರೆ ಕಾಡಿನಲ್ಲಿ ವಾಸ ಮಾಡುವಂತ ಪ್ರಾಣಿಗಳಿದ್ದಾರೆ, ಮತ್ತೆ ಹುಲ್ಲು ಕಾವಲಿನಲ್ಲಿ ವಾಸ ಮಾಡುವಂತ ಪ್ರಾಣಿಗಳಿದ್ದಾರೆ, ಮತ್ತು ಕೃಷಿ ಭೂಮಿಗಳಲ್ಲಿ ವಾಸ ಮಾಡುವಂತ ಪ್ರಾಣಿಗಳನ್ನು ನಾವು ಕಾಣ್ತೀವಿ. ಎಷ್ಟು ಗೊತ್ತಾಗ್ತಿದ್ಯಾ? ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಇನ್ಫಾರ್ಮೇಶನ್ ತಿಳ್ಕೊತಾ ಇದೀವಿ. ಹೌದಲ್ವಾ? ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಎಸ್, ಬಹಳ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ ಭೂಮಿ ಮೇಲೆ ವಾಸ ಮಾಡುವಂತ ಅನಿಮಲ್ಸ್ಗೆ, ನೀರಿನಲ್ಲಿ ವಾಸ ಮಾಡುವಂತ ಅನಿಮಲ್ಸ್. ಗೊತ್ತಾಗ್ತಿದ್ಯಾ? ಅದು ಎಷ್ಟು ಸಿಂಪಲ್ ಆಗಿದೆ ನೋಡಿ. ಹಾಗಾದ್ರೆ ನೀರಿನಲ್ಲಿ ವಾಸ ಮಾಡುವಂತ ಪ್ರಾಣಿಗಳು ಯಾವುವು, ಅದರ ಗುಣಲಕ್ಷಣಗಳೇನು, ಅದರಿಂದ ನಾವ್ ಏನ್ ತಿಳ್ಕೊಬೇಕು, ಎಕ್ಸಾಮಿನೇಷನ್ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡೋಣಪ್ಪ ಅಂತಂದ್ರೆ ನೋಡೋಣ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ. ಸೊ ವಾಟ್ ಅನಿಮಲ್ ಲಿವ್ ಇನ್ ನೀರಿನ ಪ್ರಾಣಿಗಳು ನೀರಿನಲ್ಲೇ ವಾಸಿಸುತ್ತವೆ. ನೀರಿನಲ್ಲಿ ವಾಸ ಮಾಡಿದ್ರೆ ಓಕೆನಾ? ನೀರಿನಲ್ಲಿ ವಾಸ ಮಾಡಿದ ಪ್ರಾಣಿಗಳು ಅದನ್ನ ಕರೀತೀವಿ ನಾವು. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಎಕ್ಸಾಂಪಲ್ಸ್ ಅಂತ ಕರೀತೀವಿ ನಾವು. ಎಕ್ಸಾಂಪಲ್ಸ್ ಯಾವ್ದು? ಫಸ್ಟ್ ಫಿಶ್ ಹೋಗುತ್ತೆ.
ಯಾರು ಕೂಗ್ತಾವ್ರೆ? ಎಲ್ಲಿಂದ ಕೂಗ್ತಾ ಇದೆಯಾ? ಮೀನ್ ನೋಡಿದ್ದೀರಾ? ಎಸ್, ಮೀನ್ ನೋಡಿ ಇಲ್ಲಿದೆ. ಮೀನ್ ಎಲ್ಲಿದೆ? ಇವೆಲ್ಲ ಮೀನ್ಸ್ ಅಲ್ವಾ? ಹೌದಲ್ವಾ? ಓಕೆನಾ? ಎಸ್, ನೋಡ್ಕೊಳ್ಳಿ. ಇವೆಲ್ಲ ನಾವೇನ್ ಮಾಡ್ತೀವಿ? ಮೀನು ಕಾಣಿಸ್ತಿದೆಯಲ್ಲ? ಎಸ್, ಮೀನು ನೋಡಿದ್ರೆ ಎಲ್ಲರೂ ರಿಯಲ್ ಆಗಿ ಫಿಶ್ ಅಂತ ಕರಿತೀವಿ ಮೀನು. ನೆಕ್ಸ್ಟ್ ಏನಿದೆ? ಓಕೆನಾ? ಡಾಲ್ಫಿನ್. ಹೌದಲ್ವಾ? ವೆರಿ ಗುಡ್. ಡಾಲ್ಫಿನ್ ಡಾಲ್ಫಿನ್ ಅಂತ ಕರಿತೀವಿ ನಾವು. ಡಾಲ್ಫಿನ್. ಓಕೆನಾ? ನೆಕ್ಸ್ಟ್ ತಿಮಿಂಗ್ಲ ಇದೆಯಾ? ಅದು ಕೆಳಗಡೆ ಬ್ಲೂ ವೇಲ್. ಬ್ಲೂ ವೇಲ್. ಇದೆಲ್ಲ ಏನಾಗುತ್ತಪ್ಪ ಅಂದ್ರೆ ಇದೆಲ್ಲ ತಿಮಿಂಗ್ಲನೆ. ಓಕೆನಾ? ಗೊತ್ತಾಗ್ತಿದ್ಯಾ? ಓಕೆ, ನೆಕ್ಸ್ಟ್ ತಿಮಿಂಗ್ಲ ಗೊತ್ತು. ನೆಕ್ಸ್ಟ್ ಆಕ್ಟೋಪಸ್ ಇದೆಯಾ? ಓಕೆ ಓಕೆ ಓಕೆ, ನೋಡ್ಕೊಳ್ಳಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಅದ್ರ ಜೊತೆಗೆ ಏನಾಗುತ್ತಪ್ಪ ಅಂದ್ರೆ ಕ್ರಾಬ್ ಎಲ್ಲಿದೆ ನೋಡಿ. ಓಕೆನಾ? ಕ್ರಾಬ್ ಅಲ್ಲ ಇದು. ಓಕೆನಾ? ಕ್ರಾಬ್ ಇಲ್ಲ. ಓಕೆನಾ? ಕ್ರಾಬ್ ನ ನೀವೇ ನೋಡ್ಕೊಂಡ್ ಬನ್ನಿ. ಓಕೆನಾ? ಹೆಂಗಿರುತ್ತೆ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ನಕ್ಷತ್ರ ಮೀನು ಅಂತ ಕರಿತೀವಿ ನಾವು. ಓಕೆನಾ? ನಕ್ಷತ್ರ ಮೀನು ಅಂತ ಕರಿತೀವಿ ನಾವು. ಓಕೆನಾ? ಅದೇನಪ್ಪಾ ಅಂತಂದ್ರೆ ಆಮೆ, ಅದು ಹೌದಲ್ವಾ? ಓಕೆ, ನಕ್ಷತ್ರ ಮೀನು ಅಂತ ಕರಿತೀವಿ ನಾವು. ಓಕೆನಾ? ಇವಿಷ್ಟು ನಮ್ಗೆ ಎಲ್ಲಿ ವಾಸ ಮಾಡುವಂತದ್ದು? ನೀರಿನಲ್ಲಿ ವಾಸ ಮಾಡುವಂತದ್ದು. ಓಕೆನಾ? ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ ನಾವು. ಏನಪ್ಪಾ ಅಂತಂದ್ರೆ ಹಂಗಂದ್ರೇನು? ಅದರ ಗುಣಲಕ್ಷಣಗಳು ಅಂತ ಕರಿತೀವಿ ನಾವು. ಓಕೆನಾ? ಎಸ್, ನೋಡ್ಕೊಳ್ಳಿ. ಸ್ವಿಮ್ ಇನ್ ವಾಟರ್, ನೀರಿನಲ್ಲಿ ಈಜುತ್ತವೆ. ಏನು ಇವು? ಓಕೆನಾ? ಇಲ್ಲಿರೋದು ಪ್ರಾಣಿಗಳು ನೀರಿನಲ್ಲಿ ಈಜುತ್ತವೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನೀರಿನಲ್ಲಿ ಈಜುವಂತ ಪ್ರಾಣಿಗಳು ಅಂತ ಕರಿತೀವಿ ನಾವು. ನೆಕ್ಸ್ಟ್ ನೋಡ್ಕೊಳ್ಳಿ. ಇಲ್ಲ ಇದ್ರೆ ಮೋಸ್ಟ್ ಬ್ರೀಡ್ ಅಂದ್ರೆ ಕೆಲವು ಏನ್ ಮಾಡ್ತೀವಪ್ಪ ಅಂದ್ರೆ ಕಿವಿರುಗಳಲ್ಲಿ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಯಾವ್ದಪ್ಪ ಅಂದ್ರೆ ಮೀನ್ ನೋಡಿದಿರಾ? ಮೀನು ಮೂಗಲ್ಲಿ ಉಸಿರಾಡಲ್ಲ. ಅದಕ್ಕೆ ಏನಾಗುತ್ತಪ್ಪ ಅಂದ್ರೆ ಅದ್ರ ಕಿವಿರು ಅಂತ ಕರಿತೀವಿ. ಅದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಉಸಿರಾಡುತ್ತೆ. ಇದನ್ನು ಅಷ್ಟೇ ಡಬಲ್ ಸ್ಟಾರ್ ಹಾಕೊಂಡು ಬರ್ಕೊಳ್ಳಿ. ಓಕೆನಾ? ಸೊ ಇದು ಇಂಪಾರ್ಟೆಂಟ್. ಓಕೆನಾ? ಮೂಲಕ ಏನ್ ಮಾಡುತ್ತಪ್ಪ ಅಂದ್ರೆ ಉಸಿರಾಡುತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ. ನೀರಿನಲ್ಲಿ ಸುಲಭವಾಗಿ ಚಲಿಸುವ ದೇಹವನ್ನ ಹೊಂದಿರೋ ಪ್ರಾಣಿ. ಓಕೆನಾ? ಇದಿಷ್ಟು ಗೊತ್ತಾಯ್ತಾ? ಓಕೆನಾ? ಇದ್ರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಕೊಡ್ಬೋದು, ನೋಡ್ಕೊಳ್ಳಿ. ಓಕೆನಾ? ಎಲ್ಲ ನ್ಯೂಸ್ ಇರೋದ್ರಿಂದ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ. ಈಗ ಎರಡು. ಓಕೆನಾ? ಫಸ್ಟ್ ನಾವು ಭೂಮಿ ಮೇಲೆ ವಾಸ ಮಾಡುವಂತ ನೋಡಿದ್ರೆ, ಆಮೇಲೆ ಏನಾಗುತ್ತೆ ನೀರಿನಲ್ಲಿ ವಾಸ ಮಾಡುವಂತ ನೋಡಿ. ಈಗ ಭೂಮಿ ಮತ್ತು ನೀರು ಎರಡರಲ್ಲೂ ವಾಸ ಮಾಡುವಂತ ನೋಡಿ. ಅನಿಮಲ್ಸ್ ಲಿವಿಂಗ್ ಆನ್ ಲ್ಯಾಂಡ್ ಅಂಡ್ ವಾಟರ್. ಭೂಮಿ ಮತ್ತು ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಅಂತ ಕರಿತೀವಿ. ಭೂಮಿಯಲ್ಲಿ ವಾಸವಾಗಿರ್ಬೇಕು ಮತ್ತೆ ನೀರಿನಲ್ಲಿ ವಾಸ ಮಾಡೋದು ಎರಡರಲ್ಲೂ. ಓಕೆನಾ? ನೋಡ್ಕೊಳ್ಳಿ. ಎಸ್, ಸಮ್ ಅನಿಮಲ್ಸ್ ಲಿವ್ ಲ್ಯಾಂಡ್ ಅಂಡ್ ವಾಟರ್ ಅಂತ ಕರಿತೀವಿ. ಭೂಮಿಯಲ್ಲಿ ವಾಸ ಮಾಡುತ್ತೆ ಮತ್ತೆ ನೀರಿನಲ್ಲಿ ವಾಸ ಮಾಡುತ್ತೆ, ಎರಡರಲ್ಲೂ ವಾಸ ಮಾಡುತ್ತೆ. ದೇ ಹ್ಯಾವ್ ಕಾಲ್ಡ್, ಅದನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಇಂಪಾರ್ಟೆಂಟ್ ಅಂತ ಬರ್ಕೊಳ್ಳಿ. ಇದನ್ನ ಇಂಪಾರ್ಟೆಂಟ್ ಅಂತ ಬರ್ಕೊಬೇಕು ನೀವು. ಓಕೆ, ಇದು ಇಂಪಾರ್ಟೆಂಟ್. ಯಾಕಂದ್ರೆ ಇದನ್ನ ಕ್ವಶನ್ ಕೇಳಬಹುದು ನನ್ನ ಪ್ರಕಾರ. ಏನಿದೆಪ್ಪ ಅಂತಂದ್ರೆ ಇದು ಏನು ಭೂಮಿ ಮತ್ತು ನೀರಿನಲ್ಲಿ ವಾಸಿಸುವಂತ ಪ್ರಾಣಿಗಳು. ಇಲ್ಲಿ ಏನಾಗುತ್ತೆ ಅಂದ್ರೆ ಲಿವಿಂಗ್ ಅನಿಮಲ್ಸ್, ಲ್ಯಾಂಡ್ ಅಂಡ್ ವಾಟರ್ ಅಂತ ಹೇಳ್ಬಿಟ್ಟು ಈ ಕ್ವಶನ್ ನ ಕೇಳಬಹುದು. ಇದನ್ನ ಡಬಲ್ ಸ್ಟಾರ್ ಹಾಕೊಂಡು ಬರ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಓಕೆನಾ? ಕೆಲವು ಪ್ರಾಣಿಗಳು ಏನಾಗುತ್ತಪ್ಪ ಅಂದ್ರೆ ಭೂಮಿಯಲ್ಲಿಯೂ ನೀರಿನಲ್ಲಿ ವಾಸಿಸುತ್ತದೆ. ಇವುಗಳನ್ನು ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಉಭಯಚರಗಳು ಅಂತ ಕರಿತೀವಿ ನಾವು. ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಬರ್ಕೊಳ್ಳಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ಅಂತ ಯಾವ ಅಂತ ನೋಡ್ಕೊಳ್ಳಿ. ಒಂದೇ ಯಾವ್ದಪ್ಪ ಅಂತಂದ್ರೆ ಇದು ಎಕ್ಸಾಂಪಲ್ಸ್ ಅಷ್ಟೇ ಇಂಪಾರ್ಟೆಂಟ್. ನೋಡ್ಕೊಳ್ಳಿ. ಒಂದು ಫ್ರಾಗ್, ಕಪ್ಪೆ. ಇನ್ನೊಂದು ಏನಪ್ಪ ಅಂತಂದ್ರೆ ನೆಲಗಪ್ಪೆ ಅಂತ ಕರಿತೀವಿ ಇದನ್ನ. ಓಕೆನಾ? ಸೇಮ್ ಅದೇ ತರ ಇರುತ್ತೆ. ಸೊ ಅದನ್ನ ನೆಲಗಪ್ಪೆ ಅಂತ ಕರಿತೀವಿ. ನೆಕ್ಸ್ಟ್ ಸಾಲಮಂಡರ್ ಅಂತ ಕರಿತೀವಿ ನಾವು. ಸಾಲಮಂಡರ್ ಅಂತ ಕರಿತೀವಿ ನಾವು. ಸೊ ಇವೆಲ್ಲ ಏನಾಗುತ್ತಪ್ಪ ಅಂತ ಗೊತ್ತಾಯ್ತಾ? ಸೊ ಈ ರೀತಿಯಾಗಿ ಇವೇನಾದ್ರು ಮರಿ ಮಾಡ್ಬೇಕಾದ್ರೆ ನಿಮ್ಗೆ ಏನಾಗುತ್ತೆ? ನೀರ್ ಬೇಕಾಗುತ್ತೆ. ಬಟ್ ವಾಸ ಮಾಡ್ಬೇಕಾದ್ರೆ ಏನ್ ಬೇಕಪ್ಪ ಅಂತಂದ್ರೆ ಭೂಮಿ ಬೇಕು, ಲ್ಯಾಂಡ್ ಬೇಕಾಗಿರುತ್ತೆ. ಸೊ ಹಂಗಾಗಿ ಇದು ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಓಕೆನಾ? ಬಹಳ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಇಂಪಾರ್ಟೆನ್ಸ್ ಆಫ್ ಲ್ಯಾಂಡ್, ಸಸ್ಯಗಳ ಮಹತ್ವ ಏನಿದೆ ಅಂತ ನೋಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್. ಓಕೆನಾ? ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಓಕೆನಾ? ಫಸ್ಟ್ ಗಿವ್
ಮನುಷ್ಯ ಉಸಿರಾಡಬೇಕಾದ್ರೆ ಅವನಿಗೆ ಏನ್ ಬೇಕು? So ಹಂಗಾಗಿ ಆಮ್ಲಜನಕವನ್ನ ನೀಡುತ್ತದೆ. ಆಮ್ಲಜನಕವನ್ನ ನಾವು ಒಳಗಡೆ ಬಂದ್ವಿ, ಹಿಂಗೆಲ್ಲ ಡೈಆಕ್ಸೈಡ್ ನಾವೇನ್ ಮಾಡ್ತೀವಿ ಹೊರಗಡೆ ಮಾಡ್ತೀವಿ. ಸೊ ಅದನ್ನ ಏನಾಗುತ್ತಪ್ಪ ಅಂತಂದ್ರೆ ಅದರಿಂದ ನಮ್ಗೆ ಏನಾಗುತ್ತೆ? ಉಸಿರಾಟ ಬರುತ್ತೆ. ಸೊ ಇದನ್ನ ಇಂಪಾರ್ಟೆಂಟ್ ಅಂತ ಹಾಕೊಳ್ಳಿ, ಓಕೆನಾ? ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಮನುಷ್ಯನಿಗೆ ಬೇಕಾಗಿರೋದೇ ಅದು, ಹೌದಲ್ವಾ? ಹಂಗಾಗಿ ಗಿವ್ ಆಕ್ಸಿಜನ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರೊವೈಡ್ ನೋಡಿ. ಸೊ ಅಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಔಷಧಿಗಳನ್ನ ತಯಾರಿ ಮಾಡ್ತಾರೆ, ಗಿಡಮೂಲಿಕೆಗಳಿಂದನೇ ತಯಾರಿ ಮಾಡ್ತಿರೋದು. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ವಾಸ ಮಾಡ್ಬೇಕಾದ್ರೆ ತುಂಬಾ ಹೆಚ್ಚು ದಿನಗಳ ಕಾಲ ವಾಸ ಮಾಡ್ತಾರೆ. ಆಗ ಈ ತರ ಮೆಡಿಸಿನ್ಸ್ ಇರಲಿಲ್ಲ. ಅವ್ರು ಏನ್ ಮಾಡ್ತಾರೆ? ಗಿಡಮೂಲಿಕೆಗಳನ್ನ ತಗೊಂಡ್ಬರ್ತಾದ್ರು, ಕೊಡ್ತಾದ್ರು, ರುಬ್ತಾದ್ರು, ಆ ರಸವನ್ನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಹಿಂಗೆ ಕುಡಿಸ್ತಾ ಇದ್ರು. ಅದರಿಂದ ಮೇಲಾಗ್ತಾ ಇತ್ತು. ಸೊ ಅದನ್ನ ಔಷಧಿಗಳನ್ನ ನೀಡ್ತದೆ. ನೆಕ್ಸ್ಟ್ ಗಿವ್ ಮೆಡಿಸಿನ್. ಮಣ್ಣಿನ ಸವಕಳಿಯನ್ನು ಏನಾಗುತ್ತಪ್ಪ ಅಂತ ಪ್ರೊವೈಡ್ ಫುಡ್ ಅಂತಿತ್ತಲ್ಲ, ಹಂಗಂದ್ರೆ ಏನಪ್ಪಾ ಅಂತಂದ್ರೆ ಆಹಾರವನ್ನ ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಈಗ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಈಗ ಪ್ಲಾಂಟ್ಸ್ ಇಂದನೇ ನಾವೆಲ್ಲ ತಗೊಳ್ಳೋದು. ಈಗ ನಮ್ಗೆ ಏನಾಗಿರೋದು? ಹಣ್ಣುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ನಾವು ತಿನ್ನೋಂಥ ಆಹಾರ ಆಗಿರ್ಬೋದು, ಅವೆಲ್ಲ ಎಲ್ಲಿಂದ ತಗೋತೀವಿ ನಾವು? ಪ್ಲಾಂಟ್ಸ್ ಇಂದ, ಸಸ್ಯಗಳಿಂದ. ಹೌದಲ್ವಾ? ಕರೆಕ್ಟ್ ಅಲ್ವಾ? ಓಕೆ. ನೆಕ್ಸ್ಟ್ ನಮ್ಗೆ ಏನಾಗುತ್ತೆ ಅಂದ್ರೆ ಗಿವ್ ಮೆಡಿಸಿನ್ಸ್, ಔಷಧಿಗಳನ್ನ ಕೊಡ್ತದಲ್ವಾ? ಸೊ ಹಲವಾರು ರೀತಿಯಾದ ಔಷಧಿಗಳನ್ನ ಈಗ ನಾವು ತಯಾರಿ ಮಾಡುವಂತ ಔಷಧಿಗಳು ಕೂಡ ಇದ್ರ ಗಿಡಮೂಲಿಕೆಗಳಿಂದಾನೇ ಆಗುವಂತದ್ದು. ಓಕೆ. ಹಂಗಾಗಿ ಔಷಧಿಗಳನ್ನ ನೀಡುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರೀವಿಯಸ್ ಸವಕಳಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲೊಂದು ಮಣ್ಣಿದೆ ಅಂತಂದ್ರೆ ಗಾಳಿ ಬಿರುಗಾಳಿ ಮಳೆ ಬಂದಾಗ ಏನಾಗುತ್ತೆ? ಅದು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಏನಾಗುತ್ತೆ? ಕೊಚ್ಕೊಂಡು ಹೋಗುತ್ತೆ. ಅದಕ್ಕೆ ಅದೊಂದು ಅಡ್ಡ ಇತ್ತು ಅಂತಂದ್ರೆ ಅದೇನಾಗುತ್ತೆ? ಕೊಚ್ಕೊಂಡು ಹೋಗಲ್ಲ. ಸೊ ಹಂಗಾಗಿ ಮಣ್ಣಿನ ಸವಕಳಿಯನ್ನ ಏನ್ ಮಾಡುತ್ತಪ್ಪ ಅಂತಂದ್ರೆ ಇದು ಕೂಡ ತಡೆಯುತ್ತೆ. ಓಕೆ. ನೆಕ್ಸ್ಟ್ ಪ್ರಿವೆನ್ಸ್ ಎಲ್ಲ ಆಯ್ತು. ನೆಕ್ಸ್ಟ್ ಪ್ರೊವೈಡ್ ಶೆಲ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ಏನಾಗುತ್ತೆ? ಆಶ್ರಯವನ್ನು ಒದಗಿಸುತ್ತದೆ. ಈಗ ನಮ್ಗೆ ಏನಾದ್ರು ಬಿಸಿಲು ಆಗ್ತಾಯಿತ್ತು ಅಂತ ಅನ್ಕೊಳ್ಳಿ, ಅದು ಮಳೆ ಬರ್ತಾಯಿತ್ತು ಅಂದ್ರೆ ನಾವು ಫಸ್ಟ್ ಏನ್ ಮಾಡ್ತೀವಿ? ನಾವು ಮರದ ನೆರಳಕ್ಕೆ, ನಮ್ ಗಾಡಿಗಳಾಗಿರ್ಬೋದು ಇಲ್ಲದ ಹೋಗ್ಬಿಟ್ಟು ಮರದ ನೆರಳಕ್ಕೆ ಹಾಕ್ತೀವಿ. ಯಾಕೆ ಹೇಳಿ? ಅದು ನಮ್ಗೆ ನೆರಳು ನೀಡುತ್ತೆ. ಸೊ ಹಂಗಾಗಿ ನೀಡುತ್ತದೆ. ಓಕೆ, ಗೊತ್ತಾಯ್ತಾ? ಸೊ ವೈ ಶುಡ್ ಯು ಪ್ಲಾಂಟ್ ಟ್ರೀ ಅಂತ ಕರಿತೀವಿ ನಾವು. ಅದಕ್ಕೆ ದಯವಿಟ್ಟು ಯಾರು ಮರಗಿಡಗಳನ್ನ ಕಡಿಬೇಡಿ. ಸೊ ಮರಗಿಡಗಳನ್ನ ಎಲೆಗಳು ಕೂಡ ಕಡಿಬೇಡಿ. ಯಾಕಂತಂದ್ರೆ ಏನಾಗುತ್ತಪ್ಪ ಅಂದ್ರೆ ಅವು ನಮ್ಗೆ ಹಸಿರೇ ಉಸಿರಾಗಿರೋದ್ರಿಂದ ಅವುಗಳನ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಸೊ ಕ್ಲಾಸ್ ಅನ್ನ ಮುಂದುವರ್ಸೋಣ ಬನ್ನಿ. ಓಕೆನಾ? ಎಸ್. ನೆಕ್ಸ್ಟ್ ನೋಡಿ, ಪ್ರಾಣಿಗಳ ಮಹತ್ವ. ಇಷ್ಟೊತ್ತು ನಾವು ಸಸ್ಯಗಳ ಮಹತ್ವ ತಿಳ್ಕೊಂಡ್ರೆ ಈಗ ನಾವೇನ್ ಮಾಡ್ಬೇಕು? ಇಂಪಾರ್ಟೆನ್ಸ್ ಆಫ್ ಪ್ಲಾಂಟ್ ಅನಿಮಲ್ಸ್ ಅಂತ ಕರಿತೀವಿ ನಾವು. ಓಕೆನಾ? ಫಸ್ಟ್ ಒಂದು ನೋಡ್ಕೊಳ್ಳಿ, ಗಿವ್ ಮಿಲ್ಕ್. ಹೌದಲ್ಲ? ಹಸು ನಮ್ಗೆ ಏನಾಗುತ್ತೆ? ಹಾಲು ಕೊಡುತ್ತೆ. ಈಗ ಬೆಳಗ್ಗೆ ಎದ್ದ ತಕ್ಷಣ ನಾವು ಹಾಲು ಕುಡ್ಕೊಂಡ್ ಬರ್ತೀರಲ್ವಾ? ಅದೇನ್ ಕೊಡುತ್ತೆ? ಹಸು ಕೊಡುತ್ತೆ. ಸೊ ಗಿವ್ ಮಿಲ್ಕ್. ಹೇಗೆ ಕೋಳಿ ಏನ್ ಮಾಡುತ್ತಪ್ಪ ಅಂದ್ರೆ ಎಗ್ ಕೊಡುತ್ತೆ. ಸೊ ಮೀಟ್, ಓಕೆನಾ, ಹೂಳು, ಹಾಲು, ಮೊಟ್ಟೆ, ಮಾಂಸ, ಉಣ್ಣೆಯನ್ನು ಏನು ಮಾಡುತ್ತಪ್ಪ ಅಂತಂದ್ರೆ ನೀಡುತ್ತದೆ. ಹೌದಲ್ವಾ? ಇದೆಲ್ಲ ನಾವು ಪ್ರೆಸೆಂಟ್ ನೋಡಿದಿರಲ್ವಾ? ಓಕೆ. ನಮ್ಗೆ ಹಾಲು ಕೊಡೋದೇನು? ಮೊಟ್ಟೆ ಕೊಡೋದೇನು? ಮಾಂಸ ಕೊಡೋದೇನು? ಓಕೆನಾ? ಉಂಡೆಯನ್ನ ಕೊಡುವಂಥದ್ದು ಶೀಟ್. ಓಕೆನಾ? ವೆರಿ ಗುಡ್. ನೆಕ್ಸ್ಟ್ ಹೆಲ್ಪಿಂಗ್ ಫಾರ್ಮಿಂಗ್. ಹೌದಲ್ವಾ? ಸೊ ನಮ್ಗೇನ ಕೃಷಿಗೆ ಸಹಾಯ ಮಾಡುತ್ತದೆ. ಈಗ ನಾವೇನ್ ಮಾಡ್ತೀವಿ? ಉಳುಮೆ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಎತ್ತುಗಳನ್ನ ಕಟ್ಕೊತೀವಿ ನಾವು. ಓಕೆನಾ? ಆ ಕಡೆ ಈ ಕಡೆ ಎತ್ತುಗಳನ್ನ ಕಟ್ಕೊತೀವಿ. ನಾವೇನ್ ಮಾಡ್ತೀವಿ? ಉಳುಮೆ ಮಾಡ್ತೀವಿ. ಸೊ ಉಳುಮೆ ಮಾಡೋದಕ್ಕೆ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಇದು ಸಹಾಯಕ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಹೆಲ್ಪಿಂಗ್ ಪಾಲಿನೇಷನ್. ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುತ್ತದೆ. ಹಾಗಾದ್ರೆ ಏನ್ ಪರಾಗಸ್ಪರ್ಶ ಅಂತಂದ್ರೆ? ಎಸ್, ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹನಿಬೀಸ್ ವ್ಯಾಸ ಏನ್ ಮಾಡುತ್ತಪ್ಪ ಅಂತಂದ್ರೆ ಪರಾಗಸ್ಪರ್ಶ ಅಂತಂದ್ರೆ ಈಗ ಜೇನು ಇದು ನೋಡಿದ್ರಲ್ಲ, ಅದೇನ್ ಮಾಡುತ್ತದೆ? ಒಂದು ಹನಿಯಿಂದ ಇದನ್ನ ತಗೊಂಡು ಏನ್ ಮಾಡುತ್ತಪ್ಪ ಅಂತಂದ್ರೆ ಹೌದು ಮಾಡ್ತಾರಲ್ವಾ? ಸೊ ಅದನ್ನ ನಾವೇನು ಕರಿತೀವಿ? ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ ನಾವು. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಮೇಂಟೈನ್ ಎಕಾಲಜಿಕಲ್ ಬ್ಯಾಲೆನ್ಸ್. ಪರಿಸರ ಸಮತೋಲನವನ್ನ ಕಾಪಾಡುತ್ತದೆ. ಹೌದು, ಪ್ರಾಣಿಗಳು ಏನ್ ಮಾಡುತ್ತಪ್ಪ ಅಂದ್ರೆ ಪರಿಸರವನ್ನ ಏನ್ ಮಾಡ್ತಾರೆ? ಸಮತೋಲನವನ್ನ ಕಾಪಾಡುತ್ತದೆ. ಅಂದ್ರೆ ಉಳಿಸಿ ಬೆಳೆಸುವಂತ ಕರ್ತವ್ಯವನ್ನ ಏನ್ ಮಾಡುತ್ತಪ್ಪ ಅಂತಂದ್ರೆ ಈ ಪ್ರಾಣಿಗಳು ಮಾಡುತ್ತೆ. ಓಕೆ. ಮನುಷ್ಯರಾಗಿ ನಾವು ಕೂಡ ಏನ್ ಮಾಡ್ಬೇಕು? ಆ ಕರ್ತವ್ಯವನ್ನ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಪ್ರೊಟೆಕ್ಟ್ ಬಾಡಿ ಬಯೋಡೈವರ್ಸಿಟಿ ಅಂತ ಕರಿತೆ. ಜೀವ ವೈವಿಧ್ಯತೆಯನ್ನು ರಕ್ಷಿಸುವ. ಜೀವ ವೈವಿಧ್ಯತೆ ಅಂತಂದ್ರೆ ಪ್ರಾಣಿಗಳಿಗಾಗಿರ್ಬೋದು, ಪಕ್ಷಿಗಳಿಗಾಗಿರ್ಬೋದು, ಮನುಷ್ಯನಿಗಾಗಿರ್ಬೋದು ಏನ್ ಮಾಡುತ್ತಪ್ಪ ಅಂದ್ರೆ ಪ್ರೊಟೆಕ್ಷನ್ ಕೊಡ್ತದೆ. ಓಕೆನಾ? ಉಳಿಸೋದಕ್ಕೆ ಬೆಳೆಸೋದಕ್ಕೆ ಒಂದು ಏನಾಗುತ್ತಪ್ಪ ಅಂದ್ರೆ ಸಹಾಯ ಮಾಡುತ್ತೆ. ಅದನ್ನ ನಾವೇನ್ ಕರಿತೀವಿ? ಜೀವ ವೈವಿಧ್ಯತೆ ಅಂತ ಕರಿತೀವಿ. ಓಕೆ, ಗೊತ್ತಾಯ್ತಾ? ಓಕೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲೇನಿದೆಪ್ಪ ಅಂತಂದ್ರೆ ಸಂರಕ್ಷಣೆ ಅಂತ ಇದೆ. ಕಾಣಿಸ್ತಿದ್ಯಾ? ಓಕೆನಾ? ಸೊ ಇಂಗ್ಲಿಷ್ ಅಂತ ಕರಿತೀವಿ ಕನ್ಸರ್ವೇಷನ್ ಅಂತ ಕರಿತೀವಿ ನಾವು. ಓಕೆನಾ? ಹಂಗಂದ್ರೆ ಏನಂತ ನೋಡ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ನಾವು ಮಾಡ್ಬೇಕಾಗೋದು ಏನಪ್ಪಾ ಅಂತಂದ್ರೆ ಸೊ ಮೋರ್ ಟ್ರೀಸ್ ಪ್ಲಾಂಟ್ಸ್ ಮೋರ್ ಟ್ರೀಸ್ ಅಂದ್ರೆ ಹೆಚ್ಚು ಮರಗಳನ್ನ ನೀವೇನ್ ಮಾಡ್ಬೇಕು? ನೆಡ್ಬೇಕು. ಏನಕ್ಕೆ? ನಮ್ಗೆ ಮರನೇ ಇಲ್ಲ ಅಂತಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಹಂಗಾಗಿ ಫಸ್ಟ್ ನೀವು ಮಾಡ್ಬೇಕಾಗೋದೇನು? ಮರ ಗಿಡಗಳನ್ನ ಒಂದೇ. ನೆಕ್ಸ್ಟ್ ಹಂಗಂದ್ರೆ ಏನಪ್ಪಾ ಅಂತಂದ್ರೆ ಸಂರಕ್ಷಿಸೆ ಪದದ ಅರ್ಥ ಏನು?
ಉಳಿಸಿ ಸೇವ್ ಮಾಡಿ ಅಂತ. ಓಕೆನಾ, ಸಂರಕ್ಷಿಸಿ ಅಂತಂದ್ರೆ ಸೇವ್ ಮಾಡಿ ಉಳಿಸಿ ಅಂತ. ಗೊತ್ತಾಯ್ತಾ? ಮೊದಲನೇ ಪಾಯಿಂಟ್ ಮರಗಿಡಗಳನ್ನ, ವೆರಿ ಗುಡ್. ಎರಡನೇ ಪಾಯಿಂಟ್ ಮರಗಿಡಗಳನ್ನ ಸೇವ್ ಮಾಡಿ, ವೆರಿ ಗುಡ್ ವೆರಿ ಗುಡ್. ನೆಕ್ಸ್ಟ್ ಏನ್ ಹೇಳ್ತಪ್ಪ ಅಂತಂದ್ರೆ, ಒಂದ್ ವೇಳೆ ನೀರು ಕಲುಷಿತವಾದ್ರೆ ಏನಾಗುತ್ತೆ ಅದ್ರಿಂದ ಏನಾಗುತ್ತೆ, ಸೊಳ್ಳೆ ಕುತ್ಕೊಳ್ಳುತ್ತೆ. ಆ ಸೊಳ್ಳೆ ಬಂದ್ ಏನ್ ಮಾಡುತ್ತೆ, ಹೌದಲ್ವಾ? ಸೊ ಹಂಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಕುಡಿಬೇಕಾದ್ರೆ ಏನ್ ಮಾಡ್ತೀವಿ, ಫ್ರೆಶ್ ವಾಟರ್ ಕುಡಿತೀರಲ್ಲ, ಕ್ಲೀನ್ ವಾಟರ್ ಕುಡಿತೀವಲ್ಲ, ಹಂಗಾಗಿ ನೀರನ್ನು ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ವಚ್ಛವಾಗಿ. ಗೊತ್ತಾಯ್ತಾ? ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ. ನೀವೇನ್ ಮಾಡಬೇಕು, ವನ್ಯಜೀವಿಗಳನ್ನ ರಕ್ಷಿಸಬೇಕು. ಹೌದಲ್ವಾ? ಸೊ ಕಾಡು ಉಳಿಸಿ ನಾಡು ಬೆಳೆಸಿ ಅಂತಿದೆಯಲ್ಲ, ಹಂಗಾಗಿ ಕಾಡಿನಲ್ಲಿರುವಂತ ವನ್ಯಜೀವಿಗಳನ್ನು ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ರಕ್ಷಿಸಬೇಕು. ನೆಕ್ಸ್ಟ್ ಪ್ರಕೃತಿಯನ್ನ ಕಲುಷಿತಗೊಳಿಸಬೇಡಿ. ಏನ್ ಮಾಡ್ತೀರಪ್ಪ ಅಂದ್ರೆ, ಇಲ್ಲಾಂದ್ರೆ ವಾಟರ್ ಬಾಟ್ಲ್, ಇಲ್ಲಾಂದ್ರೆ ಇನ್ನ ಗುಳುಗುಳು ಏನ್ ಮಾಡ್ತಾರೆ, ಇಲ್ಲಾಂದ್ರೆ ಅಲ್ಲಿ ಹಾಕ್ತಾ ಇರ್ತಾರೆ, ಇಲ್ಲಾಂದ್ರೆ ಉಗುಳ್ತಾ ಇರ್ತೀರ, ಇಲ್ಲಾಂದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಇದ್ ಮಾಡ್ತಾರೆ. ಅದನ್ನೆಲ್ಲ ನಾವೇನ್ ಮಾಡ್ಬೇಕು, ಸ್ವಚ್ಛಗೊಳಿಸ್ಬೇಕು. ಯಾಕೆ ಪ್ರಕೃತಿಯನ್ನ ಸ್ವಚ್ಛಗೊಳಿಸ್ಬೇಕು? ನಮ್ಮನ್ನೇ ನಾವು ಸ್ವಚ್ಛಗೊಳಿಸ್ಬೋದಲ್ಲ. ನಾವೆಲ್ಲ ಎಲ್ಲಿ ವಾಸವಾಗಿದ್ದೇವೆ? ಹೌದಲ್ಲ? ಪ್ರಕೃತಿ ನಮ್ಮ ಸುತ್ತಮುತ್ತ ಇರುತ್ತಲ್ವಾ? ಸೊ ಅಲ್ಲಿಂದ ಏನೇನ ಕ್ರಿಮಿಕೀಟ ಕೂತ್ಕೊಂಡು ನಮ್ಮ ಕಚೇರಿ ಏನಾಗುತ್ತಪ್ಪ ಅಂದ್ರೆ ಅದು ರೋಗ ಬರುತ್ತೆ. ಸೊ ಹಂಗಾಗಿ ನಾವೇನ್ ಮಾಡ್ಬೇಕು, ಪ್ರಕೃತಿಯನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕಾಪಾಡ್ಕೋಬೇಕು. ಕಲುಷಿತಗೊಳಿಸಬೇಡಿ ಅಂದ್ರೆ ಹಾಳು ಮಾಡಬೇಡಿ ಅಂತ ಇದೆ. ಓಕೆನಾ? ಗೊತ್ತಾಯ್ತು? ಇಷ್ಟು ಇಂಪಾರ್ಟೆಂಟ್. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಕೊಡ್ಬೋದು, ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಹಾಕೊಳ್ಳಿ. ಇದರಲ್ಲಿ ಯಾವ್ದಾದ್ರು ಒಂದು. ಓಕೆನಾ? ಸೊ ಸಂರಕ್ಷಣೆಯಲ್ಲಿ ಬೆಳೆ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಲ್ಯಾಂಡ್ ಪ್ಲಾಂಟ್ ಅಂತ ಕರಿತೀವಿ. ಕೆಳಗಿನವುಗಳಲ್ಲಿ ಭೂಮಿಯಲ್ಲಿ ಬೆಳೆಯುವ ಸಸ್ಯ ಯಾವುದು ಅಂತ ಕೇಳಿದ್ರು. ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಫಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಕಮಲ. ಸೊ ಲೋಟಸ್, ಕಮಲ ಅಂತ ಕರಿತೀವಿ. ನೋಡಿದ್ರಲ್ವಾ? ಓಕೆನಾ? ಎಸ್, ಕಮಲ ಅಂತ ಕರಿತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ವಾಟರ್ ಲಿಲ್ಲಿ, ನೀರಿನ ಲಿಲ್ಲಿ ಅಂತ ಕರಿತೀವಿ. ಇದು ಕೂಡ ನೀರಿನಲ್ಲಿ ಬೆಳೆಯುವಂತ ಒಂದು ಸಸ್ಯ ಆಗಿರುತ್ತೆ. ನೆಕ್ಸ್ಟ್ ಮ್ಯಾಂಗೋ ಅಂತ ಕರಿತೀವಿ. ಓಕೆನಾ? ಏನಿದು? ಮ್ಯಾಂಗೋ, ಮಾವು. ನೋಡಿದ್ರಲ್ವಾ? ಎಸ್, ಇಲ್ಲೆಲ್ಲ ಇದೆಯಲ್ಲ ಮ್ಯಾಂಗೋಸ್. ಓಕೆನಾ? ನೋಡಿದ್ರಲ್ಲ ಮ್ಯಾಂಗೋ ಟ್ರೀಸ್. ಓಕೆನಾ? ಸೊ ಅದನ್ನ ಮ್ಯಾಂಗೋ ಅಂತ ಕರಿತೀವಿ. ನೆಕ್ಸ್ಟ್ ಹೈಡ್ರಿಲ್ಲಾ ಅಂತ ಕರಿತೀವಿ. ಹೈಡ್ರಿಲ್ಲಾ. ಸೊ ಇವು ಏನಾಗುತ್ತಪ್ಪ ಅಂದ್ರೆ ಈಗ ಅಷ್ಟೆಲ್ಲ ಇನ್ನೂ ಇದೆ, ಬಟ್ which of the following is a land? ಕೆಳಗಿನವುಗಳಲ್ಲಿ ಭೂಮಿಯಲ್ಲಿ ಬೆಳೆಯುವ ಸಸ್ಯ. ಓಕೆನಾ? ನಾನು ಹೇಳಿದೆ ಇದು ಲೋಟಸ್, ಇದು ಮತ್ತೆ ವಾಟರ್ ಲಿಲ್ಲಿ, ಮತ್ತೆ ಹೈಡ್ರಿಲ್ಲಾ, ಮತ್ತೆ ಮಾವು ಇದೆ. ಇದರಲ್ಲಿ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂತಂದ್ರೆ, ನಾನು ಇದನ್ನ ನೀರಲ್ಲಿ ಬೆಳೆಯೋದು, ಇದನ್ನ ನೀರಲ್ಲಿ ಬೆಳೆಯೋದು, ಇದನ್ನ ನೀರಲ್ಲಿ ಬೆಳೆಯೋದು. ಬಟ್ ಇಲ್ಲಿ ಕ್ವಶನ್ ಏನ್ ಕೇಳಿದ್ರಪ್ಪ ಅಂತಂದ್ರೆ, ಭೂಮಿಯಲ್ಲಿ ಬೆಳೆಯುವ ಸಸ್ಯ ಯಾವ್ದಪ್ಪ ಅಂತಂದ್ರೆ ಓಕೆನಾ? ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೊ ಇದಕ್ಕೆ ಆನ್ಸರ್ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕಮೆಂಟ್ ಮಾಡಿ. ಓಕೆನಾ? ಇದಕ್ಕೆ ಆನ್ಸರ್ ನೀವು ಕಮೆಂಟ್ ಮಾಡಬೇಕು. ಇದನ್ನ ಹೇಳ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಓಕೆನಾ? ವಿಚ್ ಅನಿಮಲ್ ಈಸ್ ಆನ್ ಲ್ಯಾಂಡ್ ಅಂಡ್ ಇನ್ ವಾಟರ್? ಎರಡರಲ್ಲೂ. ಓಕೆನಾ? ಯಾವ್ದಂತ ಹೇಳಿದ್ರೆ ಭೂಮಿ ಮತ್ತು ನೀರಿನಲ್ಲಿ ವಾಸಿಸುವ ಪ್ರಾಣಿ ಯಾವುದು ಅಂತ ಕೊಟ್ಟಿದ್ರೆ, ಸೊ ಇದರಲ್ಲಿ ಯಾವ್ದು ಆನ್ಸರ್ ಅಂತ ಹೇಳ್ಬಿಟ್ಟು ನೀವು ಕಂಡಿದ್ದೀವಿ. ಓಕೆ, ನಿಮ್ಗೊಂದು ಕ್ಲೂ ಕೊಟ್ಟಿದೀವಿ, ನೋಡೋಣ. ನೆಕ್ಸ್ಟ್ ನೋಡ್ಕೊಳ್ಳಿ. ವಾಟರ್ ಪ್ಲಾಂಟ್ಸ್ ಮೋಸ್ಟ್ಲಿ ಹ್ಯಾವ್ ಡ್ಯಾಶ್ ಅಂತ ಇದೆ. ನೀರಿನ ಸಸ್ಯಗಳಿಗೆ ಸಾಮಾನ್ಯವಾಗಿ ಡ್ಯಾಶ್ ಇರುತ್ತದೆ ಅಂತ ಕೊಟ್ಟಿದೆ. ನೀರಿನ ಸಸ್ಯಗಳಿಗೆ ಸಾಮಾನ್ಯವಾಗಿ ಡ್ಯಾಶ್ ಇರುತ್ತದೆ ಅಂತ ಕೊಟ್ಟಿದ್ರೆ, ಯಾವ್ದು ಆನ್ಸರ್ ಇದೆ ಅಂತ ಹೇಳ್ಬಿಟ್ಟು ನೀವು ಕಂಡುಹಿಡಿಯಿರಿ. ಓಕೆನಾ? ನೆಕ್ಸ್ಟ್, ವಿಚ್ ಅನಿಮಲ್ ಹೆಲ್ಪ್ಸ್ ಇನ್ ಪೊಲ್ಯೂಷನ್ಸ್ ಪಾಲಿನೇಷನ್ಸ್ ಅಂತ ಇದೆ. ಓಕೆನಾ? ಸೊ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುವ ಪ್ರಾಣಿ ಯಾವುದು ಅಂತ ಕೇಳಿದ್ರೆ, ಓಕೆನಾ? ಇದರಲ್ಲಿ 4. ಓಕೆನಾ? ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುವ ಪ್ರಾಣಿ ಯಾವುದು ಅಂತ ಕೇಳಿದ್ರೆ 4 ಆಪ್ಷನ್ಸ್ ಇದೆ. ಅದನ್ನ ಯಾವ್ದಂತ ಹೇಳ್ಬಿಟ್ಟು ನೀವು ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ಬೇಕು, ಕಮೆಂಟ್ ಮಾಡಿ. ಮತ್ತೆ ನಾಳೆ ಬರ್ಬೇಕಾದ್ರೆ ಬರ್ಕೊಂಡ್ ಬರ್ಬೇಕು. ಓಕೆನಾ? ನೆಕ್ಸ್ಟ್, ಎಸ್, ಥ್ಯಾಂಕ್ ಯು ಅಂತ ಇದೆ. ಎಸ್, ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ತನಕ ನೀವೇನ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ಕ್ಲಾಸ್ ಅನ್ನ ಕೇಳಿದ್ವಿ. ಸೊ ಇಲ್ಲಿ ತನಕ ನಮ್ಮ ಕ್ಲಾಸ್ ಅನ್ನ ಕೇಳೋದಕ್ಕೆ ನಿಮ್ಗೆ ಧನ್ಯವಾದ ಅಂತ ಹೇಳ್ತಾ, ಸೊ ಮುಂದಿನ ಕ್ಲಾಸ್ಗೆ ನಾವು ಭೇಟಿ ಆಗೋಣ. ಎಸ್, ಥ್ಯಾಂಕ್ ಯು. ಶುಭ ದಿನ. ಥ್ಯಾಂಕ್ ಯು.